ಅಕ್ಟೋಬರ್ 13, 2007 ಹೆಬ್ಬಾಳ, ಬೆಂಗಳೂರು. ಕಾಫಿ ಇಟ್ಟಿದ್ದೀನಿ. ಹಲೋ ಮ್ಯಾಮ್, ರೇಖಾ ಹಿಯರ್. ಸ್ವಲ್ಪ ಬಾಸು ಕೊಡಿ. ಹಿ ಈಸ್ ಬಿಸಿ. ಏನು ವಿಷಯ? ಆಫೀಸ್ಗೆ ಹೋಗ್ತೀಯ ತಾನೆ? ಮನೆಗೆ ಫೋನ್ ಮಾಡಿ ಮಾತಾಡೋದೇನಿದೆ? ಮ್ಯಾಮ್ ಕೂಲ್ ಮ್ಯಾಮ್. ಸರ್ ನನ್ನನ್ನು ಆಫೀಸ್ಗೆ ಹೋಗ್ತಾ ಪಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಐ ಆಮ್ ವೈಟಿಂಗ್. ನೀನು ಯಾಕೆ ಅವ್ರಿಗೆ ವೆಯ್ಟ್ ಮಾಡಬೇಕು? ಬಸ್ ಸಿಗಲ್ವಾ? ಆಟೋ ಇಲ್ವಾ? ಸೀದಾ ಆಫೀಸ್ಗೆ ಹೋಗೋದು ತಾನೆ? ರಬೇಕಾ, ಯಾರ ಫೋನು? ಯಾರ ಹತ್ರ ಮಾತಾಡ್ತಾ ಇದೆಯಾ? ಇನ್ಯಾರು? ರೇಖಾ, ನಿಮ್ಮ PA ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳಂತೆ. ಹೌದಾ? ಯಾಕೆ ಹಾಗೆಲ್ಲ ಮಾತಾಡ್ದೆ? ಕೊಡಿಲಿ. ರೇಖಾ, ನೀ ಅಲ್ಲೇ ವೆಯ್ಟ್ ಮಾಡು. ಐ ವಿಲ್ ಬಿ ದೇರ್ ವಿತಿನ್ 15 minutes. ಓಕೆ ಸರ್. ಸಾರಿ ರೇಖಾ, ನನ್ನ ವೈಫ್ ಹಾಗೆ ಮಾತಾಡೋದಕ್ಕೆ ಡೋಂಟ್ ಮೈಂಡ್. ದಟ್ಸ್ ಓಕೆ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಾಯ್ ಸರ್. ಓಕೆ ಬಾಯ್. ವಾಟ್ ದಿಸ್ ಪಂಕಜ್? ನೀನು ಯಾಕೆ ಅವಳ ಹತ್ರ ಸಾರಿ ಕೇಳಬೇಕು? ಕಾಮನ್ ಸೆನ್ಸ್ ಇದೆಯಾ ನಿನಗೆ? ನೀನು ಯಾಕೆ ಅವಳ ಹತ್ರ ಹಾಗೆ ಮಾತಾಡಿದೆ? ಯಾಕಂದ್ರೆ ನೀನು ಯಾಕೆ ಅವಳನ್ನ ಡ್ರಾಪ್ ಮಾಡಬೇಕು? ಅವಳು ನಿನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿರೋದು ಆಫೀಸ್ನಲ್ಲಿ ಮಾತ್ರ. ನೀನು ಅವಳು ಡ್ರೈವರ್ ಅಲ್ಲ. ಮೈಂಡ್ ಇಟ್. ಬೇಕಾ, ನಾನು ಡೈರೆಕ್ಟ್ ಆಗಿ ಆಫೀಸಿಗೆ ಹೋಗ್ತಾ ಇಲ್ಲ. ಆಫೀಸಿಗೆ ಸಂಬಂಧಪಟ್ಟಿರೋ ಮೀಟಿಂಗು ತಾಜ್ ವೆಸ್ಟ್ ಎಂಡ್ ಅಲ್ಲಿ ನಡೀತಾ ಇದೆ. ಅದಕ್ಕೆ ನಿನ್ನನ್ನು ಪಿಕಪ್ ಮಾಡ್ತೀನಿ, ವೆಯ್ಟ್ ಮಾಡು ಅಂತ ಹೇಳಿದೆ. ವಾಟ್ಸ್ ರಾಂಗ್ ವಿತ್ ಯು? ಬಟ್ ಸ್ಟಿಲ್ ದಿಸ್ ಇಸ್ ಟೂ ಮಚ್ ಪಂಕಜ್. ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಕ್ರೈಮ್ ಫೈಲ್, ನಿತ್ಯ ನಡೆಯೋ ಸತ್ಯ ಘಟನೆಗಳ ಅನಾವರಣ. ಅಂಥ ಒಂದು ಕಥೆನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅನುಮಾನಕ್ಕೆ ಔಷಧಿ ಇಲ್ಲ ಅಂತಾರೆ. ಒಂದು ಸಲ ಈ ಅನುಮಾನ ತಲೆ ಒಳಗಡೆ ಹೋಯ್ತು ಅಂದ್ರೆ ಅದು ಅಷ್ಟು ಸುಲಭವಾಗಿ ಹೊರಗೆ ಬರೋದಿಲ್ಲ. ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಈ ಅನುಮಾನ ಬಂತು ಅಂದ್ರೆ ಸಂಬಂಧಗಳು ಹಾಳಾಗಿ ಕುಟುಂಬಗಳು ಒಡೆದು ಹೋಗೋದು ಇದೆ. ಕೆಲವು ಸಲ ಇದೇ ಅನುಮಾನದಿಂದ ಕೊಲೆಗಳು ನಡೀತವೆ. ಇಂಥ ಒಂದು ಅನುಮಾನದ ವಿಷಬೀಜ ಪಂಕಜ್ ಸಿಂಗ್ ಅನ್ನೋರ ಫ್ಯಾಮಿಲಿಯಲ್ಲೂ ಮೊಳಕೆ ಹೊಡೆದಿತ್ತು. ಬೆಂಗಳೂರಿನ ಹೆಬ್ಬಾಳದಲ್ಲಿ ವಾಸವಾಗಿದ್ದ ಪಂಕಜ್ ಸಿಂಗ್ ಪಾರ್ಟ್ನರ್ಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ರು. ಹೆಂಡತಿ ರೆಬೆಕಾಗೆ ಗಂಡನ PA ಮೇಲೆ ಸಣ್ಣದೊಂದು ಅನುಮಾನ ಪ್ರಾರಂಭ ಆಗಿತ್ತು. ಅಕ್ಟೋಬರ್ 13, 2007 ರಾತ್ರಿ 9 ಗಂಟೆ. Don't be too hard on the sisters. And Laura, about James. I know you hate him. ಹಲೋ. ವಾಟ್ಸ್ ದ ಟೈಮ್ ನೌ? ಟೈಮ್ ಕೇಳೋದಕ್ಕೆ ನನಗೆ ಫೋನ್ ಮಾಡಬೇಕಾ? ಮನೇಲೆ ಕ್ಲಾಕ್ ಇದೆಯಲ್ಲ. ಡೋಂಟ್ ಟಾಕ್ ನಾನ್ಸೆನ್ಸ್. 9 ಗಂಟೆ ಆದರೂ ಮನೆಗೆ ಯಾಕೆ ಬಂದಿಲ್ಲ? ಬೇಕಾ, ಐ ಆಮ್ ಇನ್ ಆಫೀಸ್. ಕೆಲಸ ಇದೆ. ನೀನು ಊಟ ಮಾಡಿ ಮಲ್ಕೋ. ಕೆಲಸ ನಾಳೆ ಮಾಡಿದ್ರೆ ಆಗಲ್ವಾ? ಇವತ್ತು ರಾತ್ರಿನೇ ಪ್ರಳಯ ಆಗೋಗುತ್ತಾ? ಐ ನೋ. ಈಗ ನಿನಗೆ ಮನೆ ಅಂದರೆ ಇಂಟ್ರೆಸ್ಟ್ ಇಲ್ಲ. ನಿನ್ನ ಪ್ರಿಯಾರಿಟಿ ಚೇಂಜ್ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ನಿನಗೇನೇನೋ ಅನಿಸಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಫೋನ್ ಇಡ್ತೀನಿ. ಬಾಯ್. ರಾತ್ರಿ 10 ಗಂಟೆ. ಹಲೋ ಮ್ಯಾಮ್. ಓ, ನೀನು ಇನ್ನೂ ಅಲ್ಲೇ ಇದೆಯಾ? ಮತ್ತೆ ಇಷ್ಟು ಲೇಟ್ ಆಗಿದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಏನು ಹೇಳ್ತಿದ್ದೀರಾ ಮ್ಯಾಮ್? ನಂಗೆ ಅರ್ಥ ಆಗ್ತಿಲ್ಲ. ಆದರೆ ನನಗೆಲ್ಲ ಅರ್ಥ ಆಗುತ್ತೆ. ಓಕೆ, ನೀವಿನ್ನು ಹೊರಡಿ. ಇನ್ನೊಂದು ಹಾಫ್ ಆನ್ ಅವರ್ಲಿ ನಾನು ಹೊರಡ್ತೀನಿ. ಈಗಾಗಲೇ ತುಂಬ ಲೇಟ್ ಆಗಿದೆ. ಓಕೆ, ಗುಡ್ ನೈಟ್. ಗುಡ್ ನೈಟ್.
ಸರ್ ನಿಮ್ಮ ವೈಫ್ ಕಾಲ್ ಮಾಡಿದ್ರು. ಮತ್ತೆ ಫೋನ್ ಮಾಡಿದ್ಲಾ? ಹ್ಞೂ ಸರ್, ತುಂಬ ಅಪ್ಸೆಟ್ ಆಗಿದ್ದಾರೆ. ಅವಳು ಹಾಗೆ ಬಿಡು. ಲಿವ್ ಇಟ್. ಆ ಫೈಲ್ ಕೊಡಿ. ಇದಲ್ಲ ಅದು. ಏನ್ ಮೇಡಮ್, ನೈಟ್ ಶಿಫ್ಟ್ ಯಾವಾಗಿಂದ ಶುರು ಮಾಡ್ಕೊಂಡಿದ್ದೀರಾ? ನಿಮ್ಗೊಬ್ಬ ಗಂಡ ಇದ್ದಾನೆ ಅನ್ನೋದು ನೆನಪಿದೆಯೋ ಇಲ್ವೋ? ಓ ವಿಕ್ರಮ್, ಅದು ನೀವು ಮಾತಾಡಬೇಡಿ, ನಾನು ನನ್ನ ಹೆಂಡತಿ ಹತ್ರ ಮಾತಾಡಕ್ ಬಂದಿದ್ದೀನಿ. ಈ ವಿಷಯದಲ್ಲಿ ನೀವು ತಲೆ ಹಾಕದಿದ್ರೆ ಒಳ್ಳೇದು. ವಿಕ್ರಮ್, ವಾಟ್ ಇಸ್ ದಿಸ್? ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಲೇಟ್ ಆಗತ್ತೆ ಅಂತ ಹೇಳಿದ್ದೆ, ಆದ್ರೆ ಲೇಟ್ ನೈಟ್ ಆಗತ್ತೆ ಅಂತ ಹೇಳಿರ್ಲಿಲ್ಲ. ಇಷ್ಟು ಹೊತ್ತಿನಲ್ಲಿ ನೀವಿಬ್ರೆ ಆಫೀಸಲ್ಲಿ ಮಾಡೋ ಅಂತ ಇಂಪಾರ್ಟೆಂಟ್ ವರ್ಕ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಸರ್, ನಾನಿನ್ನು ಹೊರಡ್ತೀನಿ. ಓಕೆ. ಇದು ನಂದಿನ್ನ ಮುಗ್ದಿಲ್ಲ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು. ಒಂದು ನಿನಗೆ ಆಫೀಸ್ ಮುಖ್ಯನಾ ಇಲ್ಲ ಮನೆ ಮುಖ್ಯನಾ ಅನ್ನೋದು, ಇನ್ನೊಂದು ನಿನ್ನ ಬಾಸ್ ಮುಖ್ಯನಾ ಇಲ್ಲ ನಿನ್ನ ಗಂಡ ಮುಖ್ಯನಾ ಅನ್ನೋದು. ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಡಿ ಮನೆಗೆ ಹೋಗೋಣ. ಇದು ರೀ ಮಿಸ್ಟರ್, ನಾನು ನಿಮ್ಮ ಆಫೀಸ್ಗೆ 2ನೇ ಸಲ ಬರ್ತಾ ಇರೋದು. ಈ ಹಿಂದೆ ನಿಮ್ಮ ಆಫೀಸಿಗೆ ಬಂದು ನಿಮ್ಗೆ ವಾರ್ನ್ ಮಾಡಿದ್ದೆ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ. ಮತ್ತೆ ಅದೇ ನಡೀತಾ ಇದೆ. ಇಷ್ಟು ಹೊತ್ತಿನಲ್ಲಿ ನೀವಿಬ್ರು ಆಫೀಸಲ್ಲಿ ಕೂತು ಮಾಡುವಂತ ಕೆಲಸ ಏನಿರುತ್ತೆ? ಏನ್ ನಡೆಸ್ತಾ ಇದ್ದೀರಾ? ವಿಕ್ರಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಒಂದು ಹೊಸ ಪ್ರಾಜೆಕ್ಟ್ ಶುರುವಾಗಿದೆ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಜಾಸ್ತಿ ಇದೆ. ಅದಕ್ಕೆ ನನ್ನ ಹೆಂಡತಿನೇ ಬೇಕಿತ್ತ? ಬೇರೆ ಯಾರು ಗಂಡಸಿಲ್ವಾ ಕೆಲಸ ಮಾಡೋದಿಕ್ಕೆ? ಇಷ್ಟು ದೊಡ್ಡ ಆಫೀಸಲ್ಲಿ ನೀವು ನನ್ನ ಹೆಂಡತಿ ಇಬ್ರೆ ಇಷ್ಟು ಹೊತ್ತಿನಲ್ಲಿ ಏನ್ ನಡೆಸ್ತಾ ಇದ್ದೀರಾ? ಹಲೋ ಮಿಸ್ಟರ್, ಮೈಂಡ್ ಯುವರ್ ಟಂಗ್. ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಏನ್ರಿ ಮಾಡ್ತೀರಾ ನೀವು ನಂಗೆ? ಯಾಕೋ ಕುಟ್ಕೊಂಡೇನಾದ್ರು ಬಂದಿದ್ಯಾ? ನಡಿಯೋ ಮನೆಗೆ. ಬಿಡೆ, ನನಗೆ ಓದಾಗ್ತಾನವನು ಏನ್ ಮಾಡ್ತಾನೆ ನಾನು ನೋಡ್ತೀನಿ. ನಡಿಯೋ. ಸಾರಿ ಸರ್, ನಡಿಯೋ. ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳೋನ್ಗೆ. ರಾತ್ರಿ 11:30. ನೋಡಿ, ನೀವು ಯಾರ ಜೊತೆ ಬೇಕಾದ್ರೂ ಇರಿ, ಆದ್ರೆ ಮನೆಗೆ ಬರ್ತಿರೋ ಇಲ್ವೋ ಹೇಳಿ. ನಾನು ನಿಮಗೆ ಕಾಯ್ಬೇಕಾ ಬೇಡ್ವಾ? ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಮನೆಗೆ ಬರ್ತಾ ಇದ್ದೀನಿ. ನಿಮ್ ಜೊತೆ ಅವಳು ಇದ್ದಾಳಾ? ಶಟ್ ಅಪ್ ರಬೇಕಾ. ನಾನು ಮನೆಗೆ ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡೋಣ. ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಬಾಯ್. ರಾತ್ರಿ ಸುಮಾರು 11:15 ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬರ್ತೀನಿ ಅಂದ ಗಂಡ ಪಂಕಜ್ ಸಿಂಗ್ 1 ಗಂಟೆ ಆದರೂ ಬರೋದಿಲ್ಲ. ಹೆಂಡತಿ ರೆಬೇಕಾಗೆ ಅನುಮಾನದ ಜೊತೆ ಆತಂಕನೂ ಶುರುವಾಗುತ್ತೆ. ಗಂಡನ ಮೊಬೈಲ್ ಫೋನ್ಗೆ ಫೋನ್ ಮಾಡಿದ್ರೆ ಅದು ನಾಟ್ ರೀಚಬಲ್ ಅನ್ನೋ ಸಂದೇಶ ಬರುತ್ತೆ. ರೆಬೇಕಾ ಗಂಡನ ಆಫೀಸ್ಗೆ ಹೋಗಿ ನೋಡೋಣ ಅಂತ ಕಾರಲ್ಲಿ ಹೊರಟೇ ಬಿಡ್ತಾಳೆ. ಅವಳಿಗೆ ಅವಳ ಅನುಮಾನ ಪರಿಹಾರ ಆಗಬೇಕಾಗಿತ್ತು, ಜೊತೆಗೆ ಆತಂಕ ಕಡಿಮೆ ಆಗಬೇಕಾಗಿತ್ತು. ಆದರೆ ಆಫೀಸ್ಗೆ ಹೋಗಿ ವಿಚಾರಿಸಿದ ನಂತರ ಅವಳ ಅನುಮಾನ ಆತಂಕ ಎರಡೂ ಜಾಸ್ತಿ ಆಗುತ್ತೆ. ಅರೆ ಮೇಡಮ್, ನೀವು ಇಷ್ಟೊತ್ತಲ್ಲಿ? ಸರ್ನ ಕರಿ. ಸಾರಾ? ಹೌದು. ಅವ್ರಿಲ್ವಾ ಒಳಗೆ? ಇಲ್ಲ ಮೇಡಮ್, ಒಳಗಡೆ ಯಾರೂ ಇಲ್ಲ. ಹೌದಾ? ಎಷ್ಟೊತ್ತು ಹೋದ್ರು? ಸುಮಾರು ಒಂದು 11 ಗಂಟೆಗೆ ಹೋದ್ರು. ಹೌದಾ? 11 ಗಂಟೆಗೆ ಆಫೀಸಿಂದ ಹೊರಟ ಪಂಕಜ್ ಸಿಂಗ್ ರಾತ್ರಿ 2 ಗಂಟೆ ಆದರೂ ಮನೆಗೆ ಬರೋದಿಲ್ಲ. ಆಫೀಸಲ್ಲಿ ವಿಚಾರಿಸಿ ಬಂದ ರೆಬೇಕಾಗೆ ಆತಂಕ ಶುರುವಾಗುತ್ತೆ. ಪಂಕಜ್ ಸಿಂಗ್ ಹತ್ರ ಇದ್ದ 2 ಮೊಬೈಲ್ ನಾಟ್ ರೀಚಬಲ್ ಬರುತ್ತೆ. ಮಧ್ಯರಾತ್ರಿ 2 ಗಂಟೆ. ಬೆಳಗಿನ ಜಾವ 4 ಗಂಟೆ. The Airtel you have called is not reachable. Please call later.
ರೆಬೆಕಾ ಗಂಡನಿಗೋಸ್ಕರ ಕಾಯ್ತಾ ಇರ್ತಾಳೆ. ಗಳಿಗೆಗೊಂದ್ಸಲ ಫೋನ್ ಮಾಡ್ತಾ ಇರ್ತಾಳೆ. ಬೆಳಿಗ್ಗೆ 5:30 ಆಗ ಗಂಡ ಪಂಕಜ್ ಸಿಂಗ್ ಫೋನ್ ರಿಂಗ್ ಆಗುತ್ತೆ. ಅವಳಿಗೆ ಖುಷಿ ಆಗುತ್ತೆ. ಆದರೆ ಎಷ್ಟೇ ರಿಂಗ್ ಆದರೂ ಯಾರೂ ಫೋನ್ನ ರಿಸೀವ್ ಮಾಡೋದಿಲ್ಲ. ಅವಳು ಮತ್ತೊಮ್ಮೆ ಪ್ರಯತ್ನ ಪಡ್ತಾಳೆ. ಆಗ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ರೆಬೆಕಾಗೆ ಆತಂಕ ಮತ್ತಷ್ಟು ಜಾಸ್ತಿ ಆಗುತ್ತೆ. ಗಂಡ ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿರಬೇಕು ಅನ್ನೋ ಅನುಮಾನ ಶುರುವಾಗುತ್ತೆ. ಆಗ ಗಂಡನ ಬಿಸ್ನೆಸ್ ಪಾರ್ಟ್ನರ್ ದಿನೇಶ್ಗೆ ಫೋನ್ ಮಾಡ್ತಾಳೆ. ಅಕ್ಟೋಬರ್ 14, 2007 ಬೆಳಿಗ್ಗೆ 6 ಗಂಟೆ. ಹಲೋ, ಯಾರು? ನಾನು ರೆಬೆಕಾ. ಓ ಸಿಸ್ಟರ್, ಹೇಳಿ, ಏನು ಇಷ್ಟೊತ್ತಿನಲ್ಲಿ? ಇವ್ರು ಇನ್ನೂ ಮನೆಗೆ ಬಂದಿಲ್ಲ. ಓ ಇಲ್ಲ, ಆಫೀಸ್ನಲ್ಲಿ ತಡವಾಗಿತ್ತು, ಅಲ್ಲೇ ಉಳ್ಕೊಂಡಿರ್ಬೋದೇನೆ. ನಾನು ರಾತ್ರಿ ಆಫೀಸ್ಗೂ ಹೋಗಿದ್ದೆ. ಸೆಕ್ಯೂರಿಟಿ 11 ಗಂಟೆಗೆ ಹೊರಟ್ರು ಅಂತ ಹೇಳ್ದ. ಹೌದಾ? ನನ್ನ ಜೊತೆನೇ ಕೆಲಸ ಮಾಡ್ದ, ಮುಗಿದ್ಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳ್ದ. ಹಾಗೇನು ಎಲ್ಲೂ ಹೋಗೋ ಪ್ಲಾನ್ ಇರಲಿಲ್ಲ ಅವನಿಗೆ. ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಡೋಂಟ್ ವರಿ ಸಿಸ್ಟರ್, ನಾನೀಗಲೇ ಸುಫುಲ್ಗೆ ಫೋನ್ ಮಾಡ್ತೀನಿ. ನಾವಿಬ್ಬರು ಬರ್ತೀವಿ, ನೀನೇನು ಹೆದರ್ಕೋಬೇಡ. ಎಲ್ಲೋ ಪಾರ್ಟಿಗೆ ಹೋಗಿ ಅಲ್ಲೇ ಮಲಗಿರ್ಬೋದು ಅಷ್ಟೇ, ಏನೇನು ತೊಂದರೆ ಆಗಿರಲ್ಲ. ನಾನು ಎನ್ಕ್ವೈರಿ ಮಾಡ್ತೀನಿ. ಸರಿ. ರೇಖಾ ಏನಾದರೂ ಫೋನ್ ಮಾಡಿದ್ರಾ? ಅವಳು ಯಾಕೆ ಕಾಲ್ ಮಾಡ್ತಾಳೆ? ಇದರಲ್ಲಿ ಅವಳದೇ ಏನೋ ಕಿತಾಪತಿ ಇದೆ ಅಂತ ನನಗೆ ಅನಿಸ್ತಿದೆ. ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತೀರಾ? ಪಂಕಜ್ ಹೇಳ್ತಿದ್ದ ನಿಮಗೆ ರೇಖಾ ಬಗ್ಗೆ ಬೇಜಾರಿದೆ ಅಂತ. ನೀವು ಅನ್ಕೊಂಡ ಹಾಗೆ ಏನಿಲ್ಲ. ಒಂದ್ಸಲ ರೇಖಾಗೆ ಫೋನ್ ಮಾಡಿ ಕೇಳಿ, ಅವಳಿಗೇನಾದರೂ ಹೇಳಿರ್ಬೋದು. ಹೌದು, ನನಗೆ ಹೇಳ್ದೇ ಇದ್ರು ಅವಳಿಗೆ ಹೇಳಿರ್ತಾರೆ. ಫೋನ್ ಮಾಡಿ ಕೇಳಿ. ಹಲೋ ಸರ್. ನಿನ್ನೆ ಪಂಕಜ್ ಆಫೀಸಿಂದ ಎಷ್ಟು ಗಂಟೆಗೆ ಹೊರಟ್ರು? ಗೊತ್ತಿಲ್ಲ ಸರ್, ನಾನು ನಿನ್ನೆ ನನ್ನ ಹಸ್ಬೆಂಡ್ ಜೊತೆ 10:30ಗೆ ಮನೆಗೆ ಬಂದ್ಬಿಟ್ಟೆ. ಯಾಕೆ ಸರ್? ಪಂಕಜ್ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾನಂತ ಯಾರಿಗೂ ಗೊತ್ತಿಲ್ಲ. ನಮಗೆಲ್ಲ ಗಾಬರಿ ಆಗ್ತಾ ಇದೆ. ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ನಾ? ಗೊತ್ತಿಲ್ಲ ಸರ್, ಆ ಥರ ಏನು ಪ್ರೋಗ್ರಾಮ್ ಇರಲಿಲ್ಲ. ಇವತ್ತು 10 ಗಂಟೆಗೆ ಆಡಿಟರ್ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿದರು. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಸರ್. ಅವಳಿಗೂ ಹೇಳಿಲ್ಲ. ಏನು, ನಿಮ್ಮ ಬಾಸ್ ಹೋಗಿಲ್ವಂತ ಮನೆಗೆ ರಾತ್ರಿ? ಇಲ್ಲ ವಿಕ್ರಮ್, ಬೆಳಿಗ್ಗೆ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಿತ್ತು. ರಾತ್ರಿ ಲೇಟ್ ಆಗಿತ್ತಲ್ಲ, ಮಲಗಿರ್ತಾರೆ ಅಂದ್ಕೊಂಡಿದ್ದೆ. ನೀನೇನು ಅಷ್ಟು ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿದ್ದು? ನಮ್ಮ ಕಂಪ್ನಿ ಬಗ್ಗೆ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ವಿ. 3rd ಪೇಜಲ್ಲಿ ಹಾಕೋ ಬದಲು 4th ಪೇಜಲ್ಲಿ ಹಾಕಿದ್ದಾನೆ. ಅದ್ರ ಬಗ್ಗೆನೇ ಫೋನ್ ಮಾಡಿ ಹೇಳೋಣ ಅಂತಿದ್ದೆ. ಈಗ ನಿಮ್ಮ ಬಾಸೇ ಇಲ್ವಲ್ಲ, ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಫ್ರಂಟ್ ಪೇಜಲ್ಲಿ ನಿಮ್ಮ ಬಾಸ್ ನ್ಯೂಸ್ ಬರ್ಬೋದು. ಹಾಂ, ಏನಿಲ್ಲ. ಐ ಥಿಂಕ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೆಟರ್ ಅನ್ಸುತ್ತೆ. ಪೊಲೀಸ್ ಕಂಪ್ಲೇಂಟಾ? ಈಗಲೇ? ಹೌದು, ಈಗಲೇ ಕೊಡೋಣ. ನಂಗೆ ತುಂಬ ಭಯ ಆಗ್ತಿದೆ. ಸರಿ, ಹಾಗೆ ಮಾಡೋಣ. ನಿಮಗೆ ಬೇರೆ ಏನಾದರೂ ಡೌಟ್ ಇದೆಯಾ? ಅಂದರೆ ಬೇರೆ ಎಲ್ಲಿಗಾದ್ರೂ ಹೋಗಿರೋ ಚಾನ್ಸಸ್ ಇದೆಯಾ? ಅಥವಾ ಅವ್ರ ಮೇಲೆ ಯಾರಿಗಾದ್ರೂ ಕೋಪ ದ್ವೇಷ ಇತ್ತಾ? ಅಂಥದ್ದೇನೂ ಇಲ್ಲ ಸರ್. ಆದರೆ ನನಗೆ ಅವ್ರ PA ಮೇಲೆ ಅನುಮಾನ ಸರ್. ಇತ್ತೀಚೆಗೆ ಅವರು ಅವಳ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ರು. ಸಿಸ್ಟರ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಆ ಥರ ಏನಿಲ್ಲ. ರೀ ಮಿಸ್ಟರ್, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಅವ್ರೇನೋ ಹೇಳ್ತಾ ಇದಾರಲ್ವಾ, ಹೇಳಿ ಬಿಡಿ. ನೀವು ಹೇಳಿ ಮೇಡಮ್. ಅವ್ರ PA ಹೆಸರು ರೇಖಾ ಅಂತ. ಇತ್ತೀಚೆಗೆ ಅವಳು ತುಂಬ ಕ್ಲೋಸ್ ಆಗಿ, ಇದೇ ವಿಷಯಕ್ಕೆ ನಾನು ಎಷ್ಟೋ ಸಲ ಅವ್ರ ಹತ್ರ ಜಗಳ ಆಡಿದ್ದೆ ಸರ್. ಈ ವಿಷಯ ಅವಳ ಗಂಡಂಗೂ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅವ್ರು ಮೊನ್ನೆ ನನಗೆ ಫೋನ್ ಮಾಡಿ ನಿಮ್ಮ ಗಂಡ ಚೆನ್ನಾಗಿರ್ಬೇಕು ಅಂದರೆ ನನ್ನ ಹೆಂಡತಿ ಜೊತೆ ಸರಿಯಾಗಿ ಬಿಹೇವ್ ಮಾಡೋಕ್ಕೆ ಹೇಳಿ ಅಂತ
ಹೆದರ್ಸಿದ್ರು ನಿಮ್ಮ ಗಂಡ ಚೆನ್ನಾಗಿರ್ಬೇಕು ಅಂದರೆ ನನ್ನ ಹೆಂಡತಿ ಜೊತೆ ಸರಿಯಾಗಿ ಬಿಹೇವ್ ಮಾಡಕ್ಕೆ ಹೇಳಿ ಅಂತ ಹೆದರ್ಸಿದ್ರು. ಹೌದಾ? ನೀವು ಈ ವಿಷಯ ಪಂಕಜ್ ಹೇಳಿದ್ರಾ? ಇಲ್ಲ, ಹೇಳಿದ್ರೆ ಒಂದಕ್ಕೆ ಎರಡಾಗುತ್ತೆ ಅಂತ ನಾನೇ ಹೇಳಲಿಲ್ಲ. ನನ್ಗೆ ಅನುಮಾನ ಇದೆ ಸರ್, ಅವನೇ ಏನಾದರೂ ಮಾಡಿರ್ಬೇಕು ಅನ್ಸುತ್ತೆ. ಸೆಕ್ಯೂರಿಟಿ ಗಾರ್ಡ್ ಹೇಳ್ದ ನಿನ್ನೆ ನೈಟ್ ಅವನ ಆಫೀಸ್ಗೆ ಬಂದು ರೇಖಾನ ಕರ್ಕೊಂಡು ಹೋದ ಅಂತ. ಎಲ್ಲಿರ್ತಾನ ಅವನು? ನೀವೇನ್ರಿ ರೇಖಾ ಅಂದ್ರೆ? ಹ್ಞೂ ಸರ್. ಯಾಕೆ? ನಿಮ್ ಬಾಸ್ ಮಿಸ್ಸಿಂಗ್ ಆಗಿರೋ ವಿಷಯ ನಿನಗೆ ಗೊತ್ತಿರ್ಬೇಕಲ್ಲ? ಹ್ಞೂ ಸರ್, ಇವತ್ತು ಬೆಳಿಗ್ಗೆ ಗೊತ್ತಾಯ್ತು. ನೀವ್ ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 3 ವರ್ಷ ಆಯ್ತು ಸರ್. ನಿನ್ನ ಪಂಕಜ್ ಅವರ ರಿಲೇಶನ್ಶಿಪ್ ಹೇಗಿತ್ತು? ಯಾಕೆ ಸರ್? ಚೆನ್ನಾಗೇ ಇತ್ತು. ನಮ್ಮ ಬಾಸ್ ತುಂಬಾನೇ ಒಳ್ಳೆಯವರು. ನಿಮ್ಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಬೇರೆ ಯಾರಿಗಾದ್ರೂ ಅನುಮಾನ? ನಮ್ಮ ಬಾಸ್ ವೈಫ್ಗೆ ನನ್ನ ಬಗ್ಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸರ್. ಬೇರೆ ಬೇರೆ ಅಂದ್ರೆ? ಅಂದ್ರೆ ನಿಮ್ಮಿಬ್ರು ಸಂಬಂಧದ ಬಗ್ಗೆ ಬೇರೆ ಇನ್ಯಾರಿಗಾದ್ರೂ ಅನುಮಾನ? ಇಲ್ಲ ಸರ್, ಆ ಥರದ್ದು ಏನೂ ಇಲ್ಲ. ಯಾಕೆ ಸರ್? ನಿನ್ ಗಂಡ ಇಲ್ಲಮ್ಮ? ರೀ ನಿಜ ಹೇಳ್ರಿ, ಪಂಕಜ್ಗೆ ಏನ್ರಿ ಮಾಡಿದ್ರಿ? ಸರ್ ಏನು ಮಾಡಿಲ್ಲ ಸರ್, ನಂಗೇನು ಗೊತ್ತಿಲ್ಲ ಸರ್. ನಾನೇನು ಮಾಡಿಲ್ಲ ಸರ್. ನಿಮ್ಗೂ ಪಂಕಜ್ಗೂ ದ್ವೇಷ ಇತ್ತು ತಾನೆ? ಸರ್ ದ್ವೇಷ ಇರ್ಲಿಲ್ಲ ಸರ್, ಕೋಪ ಮಾತ್ರ ಇದ್ದಿದ್ದು. ಆ ಕೋಪಕ್ಕೆ ಏನ್ ಮಾಡಿದೆ ಅವ್ರನ್ನ? ನಾನೇನು ಮಾಡಿಲ್ಲ ಸರ್, ನನಗೇನು ಗೊತ್ತಿಲ್ಲ. ನಿನ್ನೆ ರಾತ್ರಿ ನೀನ್ ಆಫೀಸ್ಗೆ ಹೋಗಿದ್ಯಾ ಇಲ್ವಾ? ಹೋಗಿದ್ದೆ ಸರ್, ನನ್ನ ಹೆಂಡತಿ ಮನೆಗೆ ಬರೋದು ಲೇಟ್ ಆಯ್ತು ಅಂತ ಕರ್ಕೊಂಬರೋದಕ್ಕೆ ಹೋಗಿದ್ದೆ ಅಷ್ಟೇ. ಅಲ್ಲಿ ನಿನಗೂ ಪಂಕಜ್ಗೂ ಜಗಳ ಆಯ್ತಾ? ಇಲ್ಲ ಸರ್, ಏನು ಜಗಳ ಆಗ್ಲಿಲ್ಲ. ನನ್ನ ಹೆಂಡತಿಗೆ ಬೈದು ಕರ್ಕೊಂಬಂದೆ ಅಷ್ಟೇ ಸರ್. ಏನಮ್ಮ ನಿನ್ನೆ ರಾತ್ರಿ ನಿನ್ ಗಂಡ ಮನೇಲೇ ಇದ್ನಾ? ಹ್ಞೂ ಸರ್. ನೋಡ್ರಿ, ಈಗಿರೋ ಪರಿಸ್ಥಿತಿನಲ್ಲಿ ಪಂಕಜ್ ನಾಪತ್ತೆ ಆಗಿರೋದ್ರ ಹಿಂದೆ ನಿಮ್ ಕೈವಾಡ ಇದೆ ಅನ್ನೋ ಅನುಮಾನ ಇದೆ. ಅದಕ್ಕಾಗಿ ನೀವ್ ಎಂಕ್ವೈರಿಗೆ ನಮ್ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಸರ್ ನಾನು ಯಾಕೆ ಸ್ಟೇಷನ್ಗೆ ಬರ್ಬೇಕಾಗತ್ತೆ ಸರ್? ಇವ್ರನ್ನ ಕರ್ಕೊಂಬನ್ರಿ. ಸರ್ ನಂದೇನು ತಪ್ಪಿಲ್ಲ ಸರ್. ಪಂಕಜ್ ಸಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಸ್ತಾ ಇದ್ದ ವ್ಯವಹಾರ ಚೆನ್ನಾಗೇ ಇತ್ತು, ಒಳ್ಳೆ ಲಾಭ ಇತ್ತು. ಆರ್ಥಿಕವಾಗಿಯೂ ಪಂಕಜ್ ಸಿಂಗ್ ಚೆನ್ನಾಗೇ ಇದ್ದ. ಹಣಕ್ಕಾಗಿ ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದು ಅನ್ನೋ ಅನುಮಾನ ಇದ್ರು. ದಿನ ಎಲ್ಲ ಕಳೆದ್ರು ಯಾವುದೇ ಫೋನ್ ಕಾಲ್ ಬರೋದಿಲ್ಲ. ಸಾಮಾನ್ಯವಾಗಿ ಕಿಡ್ನಾಪ್ ಮಾಡಿರೋರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋ ಮೊದಲೇ ಫೋನ್ ಮಾಡಿ ವ್ಯವಹಾರ ಮಾತಾಡ್ತಾರೆ. ರೇಖಾ ಗಂಡ ವಿಕ್ರಮ್ ಮೇಲೆ ಅನುಮಾನ ಇತ್ತಾದ್ರೂ ಅವನೇ ಪಂಕಜ್ನ ಕರ್ಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಸಿಗೋದಿಲ್ಲ. ಹೀಗಿದ್ದಾಗ ಪಂಕಜ್ ಸಿಂಗ್ ಮೊಬೈಲ್ ನೆಟ್ವರ್ಕ್ ಒಮ್ಮೆ ಹೊಸೂರು ರಸ್ತೆಯಲ್ಲಿ ಮತ್ತೊಮ್ಮೆ ತಮಿಳುನಾಡಲ್ಲಿ ಇರೋ ವಿಷಯ ಗೊತ್ತಾಗುತ್ತೆ. ಅಂದ್ರೆ ರಾತ್ರಿನೇ ಪಂಕಜ್ ಸಿಂಗ್ ಹೊಸೂರು ರಸ್ತೆ ಮೂಲಕ ತಮಿಳುನಾಡಿಗೆ ಹೋಗಿರ್ಬೋದು ಅನ್ನೋ ಅನುಮಾನ ಹುಟ್ಟುತ್ತೆ. ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಬಲವಂತವಾಗಿ ಆ ವ್ಯಕ್ತಿನ ಯಾರೋ ಕರ್ಕೊಂಡು ಹೋಗಿರ್ಬೋದು. ಮನೆಯಲ್ಲೂ ಹೇಳಿದೆ, ಪಾರ್ಟ್ನರ್ಗೂ ಹೇಳಿದೆ, ಆ ವ್ಯಕ್ತಿ ಎಲ್ಲೂ ಹೋಗೋದಿಲ್ಲ. ಪಂಕಜ್ ಕಾರಲ್ಲಿ ಎಲ್ಲೂ ಪತ್ತೆ ಆಗದಿರೋದ್ರಿಂದ ಕಾರಲ್ಲೇ ತಮಿಳುನಾಡಿಗೆ ಹೋಗಿರ್ಬೋದು. ಎಲ್ಲ ಟೋಲ್ಗಳಲ್ಲೂ ವಿಚಾರಣೆ ಮಾಡಿದ್ರ? ಸರ್ ನಮ್ ಟೀಮ್ ಆಲ್ರೆಡಿ ಆನ್ ದ ವೇ ಸರ್. ಗುಡ್ ಸರ್, ತಮಿಳ್ನಾಡಿಗೆ ಈ ರೂಟ್ನಿಂದ ಹೋಗ್ಬೇಕು ಅಂದ್ರೆ 3 ಟೋಲ್ಗಳು ಸಿಗುತ್ತೆ ಸರ್. ಓಕೆ, ಇದು ಮೊದಲನೇ ಟೋಲು ಸರ್. ಓಕೆ, ಈ ಮೊದಲನೇ ಟೋಲಿಂದ ಹಾಗೆ ಮುಂದೆ ಹೋದ್ರೆ 2ನೇ ಟೋಲ್ ಸಿಗುತ್ತೆ ಸರ್. ಓಕೆ, ಅಲ್ಲಿಂದ ಮುಂದೆ ಹೋದ್ರೆ 3ನೇ ಟೋಲ್ ಸಿಗುತ್ತೆ. ಅದು ದಾಟಿದ ನಂತರ ಹೊಸೂರು ಸಿಗುತ್ತೆ ಸರ್. ಓಕೆ, ಓಕೆ. ಅವ್ರು ಹೀಗೆ 3 ಟೋಲ್ಗಳನ್ನು ದಾಟ್ಕೊಂಡು ಹೋಗ್ಬೇಕಾದ್ರೆ 3 ಟೋಲ್ಗಳಲ್ಲಿರುವಂತಹ CC ಕ್ಯಾಮ್ರಾಗಳಲ್ಲಿ ಅವ್ರ ಕಾರ್ ಹೋಗಿರೋದು ಖಂಡಿತವಾಗ್ಲೂ ರೆಕಾರ್ಡ್ ಆಗಿರುತ್ತೆ ಸರ್. ಆ ವಿಡಿಯೋ ಫುಟೇಜ್ ಬಂದ ತಕ್ಷಣ ತೋರಿಸಿ ನನಗೆ. ಶೋರ್ ಸರ್. ಸರ್ ನಾನು ಗೆಸ್ ಮಾಡಿದ್ದು ಕರೆಕ್ಟ್ ಸರ್. ಪಂಕಜ್ ಹತ್ರ 3 ಕ್ರೆಡಿಟ್ ಕಾರ್ಡ್ ಇದೆ ಸರ್. ಆ 3 ಕ್ರೆಡಿಟ್ ಕಾರ್ಡ್ ಇಂದ ಬೇರೆ ಬೇರೆ ATMಗಳಲ್ಲಿ ದುಡ್ಡನ್ನ ಡ್ರಾ ಮಾಡಿದ್ದಾನೆ ಸರ್. ಓಕೆ, ಖಂಡಿತವಾಗ್ಲೂ ಇದನ್ನು ಪಂಕಜ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾರೋ ಬಲವಂತವಾಗಿ ಮಾಡಿಸಿದ್ದಾರೆ.
ತನಿಖೆ ಪ್ರಾರಂಭ ಮಾಡಿದ ಪೊಲೀಸರಿಗೆ ಒಂದೊಂದಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಆಫೀಸ್ನಿಂದ ಮನೆಗೆ ಬರುವಾಗ ದಾರಿಯಲ್ಲಿ ಯಾರೋ ಪಂಕಜ್ ಸಿಂಗ್ನ ಬಲವಂತವಾಗಿ ಕರ್ಕೊಂಡು ತಮಿಳುನಾಡಿಗೆ ಹೊಸ ರಸ್ತೆ ಮೂಲಕ ಹೋಗಿದ್ದಾರೆ. ಮಧ್ಯೆ ಒಂದು ಕಡೆ ಡೆಬಿಟ್ ಕಾರ್ಡ್ ಬಳಸಿ ಪೆಟ್ರೋಲ್ ಕೂಡ ಹಾಕ್ಸಿದ್ದಾರೆ. ಆ ನಂತರ ಸಾಕಷ್ಟು ಕಡೆ ಪಂಕಜ್ ಸಿಂಗ್ನ 3 ಕಾರ್ಡ್ ಬಳಸಿಕೊಂಡು ಹಣ ಡ್ರಾ ಮಾಡಿದ್ದಾರೆ. ಈಗ ಪ್ರಶ್ನೆ ಹುಟ್ಕೊಂಡಿರೋದು, ಪಂಕಜ್ ಸಿಂಗ್ನ ಬಲವಂತವಾಗಿ ಕರ್ಕೊಂಡು ಹೋಗಿರೋರು ಯಾರು ಮತ್ತು ಪಂಕಜ್ ಸಿಂಗ್ ಜೀವಂತವಾಗಿದ್ದಾರಾ ಅನ್ನೋದು. ಕರ್ನಾಟಕ ಪೊಲೀಸರು ತಮಿಳುನಾಡಿನ ಪೊಲೀಸರಿಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅಲ್ಲೂ ಹುಡುಕಾಟ ಶುರು ಆಗುತ್ತೆ. ಆದರೆ ಸುಮಾರು ಹೊತ್ತಾದರೂ ಯಾವುದೇ ಮಾಹಿತಿ ಸಿಗೋದಿಲ್ಲ. ಆಗ ರೆಬೇಕಾಗೆ ತಮಿಳುನಾಡಿಂದ ಒಂದು ಫೋನ್ ಕಾಲ್ ಬರುತ್ತೆ. ರೆಬೇಕಾಗೆ ಆಕಸ್ಮಿಕವಾಗಿ ಫೋನ್ ಬಂದಿದ್ದು ತಮಿಳುನಾಡಿನ ಕೃಷ್ಣಗಿರಿಯಿಂದ. ಅಲ್ಲಿನ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಪಂಕಜ್ ಅನ್ನೋ ವ್ಯಕ್ತಿನ ಆಸ್ಪತ್ರೆಗೆ ಸೇರಿಸಿದೀವಿ, ತಕ್ಷಣ ಬನ್ನಿ ಅಂತ ಹೇಳ್ತಾರೆ. ಪಂಕಜ್ ಆಸ್ಪತ್ರೆ ಸೇರೋದಕ್ಕೆ ಕಾರಣ ಏನು, ಏನಾಗಿದೆ, ಯಾವ ಸ್ಥಿತಿಲಿದ್ದಾರೆ ಒಂದು ಗೊತ್ತಾಗೋದಿಲ್ಲ. ಸದ್ಯ ಎಲ್ಲೋ ಒಂದು ಕಡೆ ಇರೋ ವಿಷಯ ಗೊತ್ತಾಯ್ತು ಅನ್ನೋದೇ ಸಮಾಧಾನದ ವಿಷಯ ಆಗುತ್ತೆ. ತಕ್ಷಣ ರೆಬೇಕಾ ಮತ್ತೆ ಪಾರ್ಟ್ನರ್ ದಿನೇಶ್ ಪೊಲೀಸ್ನವ್ರ ಜೊತೆಗೆ ತಮಿಳುನಾಡಿನ ಕೃಷ್ಣಗಿರಿ ಆಸ್ಪತ್ರೆಗೆ ಹೋಗ್ತಾರೆ. வணக்கம் சார், நான் தான் சார் ஃபோன் பண்ணேன். ಏನಾಯ್ತು? காலையில் வயல் பக்கம் போயிட்டு இருந்தேன் சார். யாரோ இவருக்கு கழுத்தை அறுத்து போட்டிருந்தாங்க. நான் போலீஸ்க்கு இன்டிமேஷன் கொடுத்துட்டு கூப்பிட்டு வந்து ஹாஸ்பிட்டல் அட்மிட் பண்ணேன் சார். ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಏನಾದರೂ ಹೇಳಿದ್ರಾ? சார் அவர்கிட்ட பேசவே முடியல சார். ஆனால் கஷ்டப்பட்டு அந்த மேடம் ஃபோன் நம்பர் கொடுத்தாரு. மேடம் ஃபோன் இன்டிமேஷன் பண்ணேன் சார். ಸ್ವಲ್ಪ ಸರಿ. ಮಿಸ್ಟರ್ ಪಂಕಜ್, ಈಗ ಹೇಗಿದ್ದೀರಾ? ಸಾಧ್ಯವಾದರೆ ಏನಾಯ್ತು ಅಂತ ಹೇಳಿ. ಸಾರಿ, ನಮ್ಗಾದಷ್ಟು ಬೇಗ ವಿಷಯ ಗೊತ್ತಾದಷ್ಟು ನಿಮ್ಮನ್ನು ಈ ಸ್ಥಿತಿಗೆ ತಂದವರನ್ನ ಹಿಡಿಯೋದಕ್ಕೆ ಸುಲಭ ಆಗತ್ತೆ. ಅಕ್ಟೋಬರ್ 13, 2007 ರಾತ್ರಿ 11:30. ಯಾರು ನೀವು? ನನಗೆ ಇದ್ದೀರಾ? ಕೊಡ್ತೀನಿ. ಸರಿ ಹಾಕ. 3546 ಮುಂದೆ ಸೈಡ್ ಹಾಕ. ATM ಕಾಣಿಸ್ತಾ ಇದೆ ನೋಡು.
ಇನ್ನೊಂದು ATM ಮಾತ್ರ. ಏಯ್ ಈ ಕಾರ್ಡ್ ನಂಬರ್ ಏನು ಹೇಳ? 43 83 4383. ಮಗ ಅಲ್ಲಿ ಇನ್ನೊಂದು ATM ಮಾತ್ರ ಮುಂದೆ ಹಾಕ. ಅಲ್ಲೇ ಲೆಫ್ಟ್ ಹಾಕೋ. ನನ್ನ ಹತ್ರ ಇರೋ ಎಲ್ಲ ದುಡ್ಡು ಕೊಡ್ತೀನಿ. ನಾಳೆ ನನ್ಗೇನು ಮಾಡಬೇಡ್ರಿ. ಮಾಡಿ ಸಾಕು. ಕಿತ್ಕೊಳ್ಳ, ಇನ್ನೊಂದ ಕಿತ್ಕೊಳ್ಳ. ಬಂತು ನಿಲ್ಸ. ಟಿಕೆಟ್ ತಗೊಳ ಮಗ. ಹಿಂದೆ ಹೆಲ್ಮೆಟ್ ಒಳಗೆ ಬಂತು ನಿಲ್ಸೋ. ಟಿಕೆಟ್ ತಗೋ ಬೇಗ. ನಡಿ ಮಗ, ನಡಿ ಬೇಗ, ನಡಿ. ಬೆಂಗಳೂರಿನ ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ ದಾಸರಳ್ಳಿ ಕಡೆಗೆ ಹೋಗೋ ನಿರ್ಜನ ಜಾಗದಿಂದ ಪಂಕಜ್ ಸಿಂಗ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದ 4 ಜನ ದಾರಿಲಿ ಸಾಕಷ್ಟು ಕಡೆ ATM ಕಾರ್ಡ್ನಿಂದ ಹಣ ಡ್ರಾ ಮಾಡ್ತಾರೆ. ಆನಂತರ ಅವ್ರು ಹೊರಟಿದ್ದು ತಮಿಳುನಾಡಿನ ಕೃಷ್ಣಗಿರಿ ಕಡೆಗೆ. ದಾರಿಲ್ ಸಿಗೋ ಎಲ್ಲಾ ಟೋಲ್ಗಳಲ್ಲಿ ಪಂಕಜ್ ಕಾಣದಂತೆ ಒಳಗೆ ಅದುಮಿ ಹಿಡ್ಕೊಳ್ತಾರೆ. ಮುಂದೆ ಪಂಕಜಿಂದ ಅವ್ರಿಗೇನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಂತ ಜೀವಂತವಾಗಿ ಬಿಡೋದಕ್ಕೂ ಮನ್ಸಿರ್ಲಿಲ್ಲ. ಬಿಟ್ರೆ ಮುಂದೆ ಅವರು ತಮ್ಮನ್ನ ಗುರ್ತು ಹಿಡಿಬೋದು ಅನ್ನೋ ಕಾರಣಕ್ಕೆ ಅವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನ ಮಾಡೋದು ಇವ್ನ? ಎತ್ತುಡೋಣ. ಬದುಕುಳಿದ್ರೆ ಕಷ್ಟ, ಗುರುತಿಡ್ದು ಬಿಡ್ತಾನೆ. ನಿಮ್ ಕೈ ಮುಗಿತೀನಿ. ನನ್ನ ಹತ್ರ ಇರೋ ದುಡ್ಡು ಬಂಗಾರ ಎಲ್ಲ ಕೊಟ್ಟಿದ್ದೀನಿ. ನಾಳೆ ಬ್ಯಾಂಕಿಂದ ಇನ್ನಷ್ಟು ದುಡ್ಡು ತೆಗೆದು ಕೊಡ್ತೀನಿ. ನನ್ಗೇನು ಮಾಡಬೇಡಿ, ನನ್ನನ್ನು ಉಳಿಸಿ ಪ್ಲೀಸ್. ಉಳಿಸ್ತೀವಿ. ಸೈಡ್ ಹಾಕೋ, ಬೋರ್ಗಿಸ್ಬಿಟ್ಟು ಹೋಗ್ಬಿಡೋಣ. ಅಕ್ಟೋಬರ್ 14, 2007 ಕೃಷ್ಣಗಿರಿ, ತಮಿಳುನಾಡು. ಅವರು ನೀವು ನೋಡಿದ್ರೆ ಐಡೆಂಟಿಫೈ ಮಾಡ್ತೀರಾ? ಆ ಟಾಟಾ ಇಂಡಿಕಾ ಗಾಡಿ ನಂಬರ್ ಏನಾದರೂ ನಿಮಗೆ ಗೊತ್ತಾ? ಪ್ಲೀಸ್ ಸರ್, ಇನ್ನೇನಿದ್ರು ಅವ್ರು ಹುಷಾರಾದ್ಮೇಲೆ ವಿಚಾರಿಸಿ ಪ್ಲೀಸ್. ಸರ್, ಇದೇ ಫಸ್ಟ್ ಟೋಲ್ ವಿಡಿಯೋ ಸರ್. ಇಲ್ಲಿ ಹೋಗ್ತಾ ಇರೋದು ಪಂಕಜ್ ಆಲ್ಟೋ ಕಾರು ಸರ್. ಒಳಗಿರೋದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಟೋಲ್ಗೆ ಹೋಗಿ. ಎಸ್ ಸರ್, ನೆಕ್ಸ್ಟ್ ಟೋಲ್ ಪ್ಲೇ ಮಾಡಿ ಸರ್.
ಸರ್ ನೋಡಿ ಸರ್, ಇದು ನೆಕ್ಸ್ಟ್ ಆಲ್ ವಿಡಿಯೋ ಸರ್. ಸ್ವಲ್ಪ ಝೂಮ್ ಮಾಡಿ ಸರ್. ಈ ವಿಡಿಯೋದಲ್ಲೂ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್. ಸರ್ ನೆಕ್ಸ್ಟ್ ಒನ್ ಪ್ಲೇ ಮಾಡಿ ಸರ್. ಏನ್ರಿ ಇದು? ಸರ್ ಇನ್ನೊಂದು ಸರ್ತಿ ಆ ವಿಡಿಯೋಸ್ ಪ್ಲೇ ಮಾಡಿ ಸರ್. ಸರ್ ಎಸ್ ಸರ್, ನೋಡಿ ಸರ್, ಪಂಕಜ್ ಆಲ್ಟೋ ಕಾರ್ ಹಿಂದೆನೆ ಒಂದು ಟಾಟಾ ಇಂಡಿಕಾ ಕಾರು ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಸರ್. ಫಸ್ಟ್ ಟೋಲ್, ಸೆಕೆಂಡ್ ಟೋಲ್, ಥರ್ಡ್ ಟೋಲ್, 3 ಟೋಲಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಸರ್. ಇದು ಖಂಡಿತವಾಗ್ಲೂ ಆ ಗ್ಯಾಂಗ್ನವ್ರ ಕಾರೇ ಸರ್. ಆ ಕಾರ್ನ ಸ್ವಲ್ಪ ಝೂಮ್ ಮಾಡಿ ಸರ್. ನೋಡಿ ಸರ್, ಇಂಡಿಕಾ ಕಾರ್ ನಂಬರ್ ಕಾಣಿಸ್ತಾ ಇದೆ. ಆ ಇಂಡಿಕಾ ಕಾರ್ ಯಾರ್ದು ಅನ್ನೋದನ್ನ ಪತ್ತೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಸಿಗಾಕೋತಾರೆ ಸರ್. ಕೊನೆಗೂ ತನಿಖೆ ಒಂದು ಹಂತಕ್ಕೆ ಬಂದ ಹಾಗಾಗುತ್ತೆ. ಪಂಕಜ್ ಸಿಂಗ್ ಅವರ ಆಲ್ಟೋ ಕಾರ್ ಹಿಂದೆ ಬಂದಿದ್ದ ಟಾಟಾ ಇಂಡಿಕಾ ಕಾರ್ ಆ ಗ್ಯಾಂಗ್ನವ್ರದೇ ಅನ್ನೋದು ಗೊತ್ತಾಗುತ್ತೆ. ಪೊಲೀಸ್ನವರು ಆ ಕಾರ್ ನಂಬರ್ ಪತ್ತೆ ಹಚ್ಚಿದಾಗ ಅದು ಗಿರಿನಗರದ ರಾಜೀವ್ ಲೋಚನ್ ಅನ್ನೋರು ಕಾರು ಅಂತ ಗೊತ್ತಾಗುತ್ತೆ. ಪೊಲೀಸರು ರಾಜೀವ್ ಲೋಚನ್ ಕರೆಸಿ ವಿಚಾರಣೆ ಮಾಡ್ತಾರೆ. ಏನ್ರಿ ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಾಜೀವ್ ಲೋಚನ್ ಅಂತ ಸರ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಸರ್ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಸರ್. KA413205 ಟಾಟಾ ಇಂಡಿಕಾ ಗಾಡಿ ನಿಮ್ದೇ ಅಲ್ವೇನ್ರಿ? ಯಾಕೆ ಸರ್? ಕೇಳಿದಷ್ಟು ಆನ್ಸರ್ ಮಾಡ್ರಿ. ಹಾಂ ಸರ್, ಗಾಡಿ ನಂದೇ ಸರ್. ಆ ಕಾರ್ನ ಇಟ್ಕೊಂಡು ರಾಬರಿ ಮಾಡ್ತಾ ಇದ್ದೀರೇನ್ರಿ? ಸರ್ ಏನು ಸರ್ ಹೇಳ್ತಿದ್ದೀರಾ? ಈಗ ಆ ಗಾಡಿ ನನ್ನ ಹತ್ರ ಇಲ್ಲ ಸರ್. ನಾನು ಟ್ರಾವೆಲ್ಸ್ ಬಿಟ್ಬಿಟ್ಟಿದ್ದೇನೆ ಸರ್. ಅದರಿಂದ ನನಗೆ ಲಾಸ್ ಆಗೋಯ್ತು ಸರ್. ಅದಕ್ಕೆ ಆ ಕಾರ್ನ ನಾನು ವಿಜಯನವ್ರಿಗೆ ಮಾರ್ಬಿಟ್ಟೆ ಸರ್. ಇನ್ನೂ ಸಾಲ ಇರೋದ್ರಿಂದ ಆ ಸಾಲ ತೀರಿದ ಮೇಲೆ RC ಬುಕ್ ಕೊಡ್ತೀನಿ ಅಂತ ಫಾರ್ಮ್ 29-30ಕ್ಕೆ ಸೈನ್ ಮಾಡಿಕೊಟ್ಟೆ ಸರ್ ನಾನು. ಯಾವಾಗ? ಒಂದು 2-3 ತಿಂಗಳ ಹಿಂದೆ ಸರ್. ಆ ವಿಜಯ್ ಎಲ್ರಿ ಸಿಗ್ತಾರೆ? ಸರ್ ಅವರು ಗೊತ್ತಿಲ್ಲ ಸರ್, ಫೋನ್ ನಂಬರ್ ಇದೆ ಸರ್ ನನ್ನ ಹತ್ರ. ಯಾಕೆ ಸರ್? ಆ ಕಾರ್ನ ಇಟ್ಕೊಂಡು 4 ಜನ ರಾಬರಿ ಮಾಡ್ತಿದ್ದಾರೆ. ಹೌದಾ ಸರ್? ಈಗ ಏನ್ರಿ ಹೌದಾ ಅಂತ ಕೇಳ್ತಾ ಇದ್ದೀರಾ? ಕಾರ್ನ ಮಾರ್ಬೇಕಾದ್ರೆ, ಅದನ್ನ ತಗೋಬೇಕಾದ್ರೆ ಹುಷಾರಾಗಿ ನೋಡಿ ವ್ಯವಹಾರ ಮಾಡಬೇಕು. ನಿಮ್ ಗಾಡಿನ ಬೇರೆಯವ್ರು ಇಟ್ಕೊಂಡು ಕ್ರೈಮ್ ಮಾಡಿದ್ರೆ ಅದು ನಿಮ್ ತಲೆ ಮೇಲೆ ಬರುತ್ತೆ. ಅವ್ರ ಹತ್ರ ನಂಬರ್ ಇಸ್ಕೊಂಡು ಆ ವಿಜಯ್ ಫೋನ್ ಮಾಡಿ ಕರೆಸ್ರಿ. ಎಸ್ ಸರ್. ತಮಾಷೆ ಅಂದ್ರೆ ವಿಜಯ್ ಪೊಲೀಸರ ಕೈಗೆ ಸಿಕ್ಕಿದ್ರು ನಿಜವಾದ ಆರೋಪಿ ಸಿಗೋದಿಲ್ಲ. ಕಾರಣ ವಿಜಯ್ ಕೂಡ ಈ ಟಾಟಾ ಇಂಡಿಕಾ ಕಾರ್ನ ನರಸಿಂಹ ಅನ್ನೋ ವ್ಯಕ್ತಿಗೆ ಮಾರಿರ್ತಾನೆ. ಹಾಗಾದ್ರೆ ನರಸಿಂಹ ಈ ದರೋಡೆ ಮತ್ತು ಕೊಲೆ ಪ್ರಯತ್ನದ ರೂವಾರಿನ? ಅಲ್ಲ, ಅವನೂ ಅಲ್ಲ. ಇವನಿಂದ ಕಾರನ್ನ ಓಡಿಸೋದಕ್ಕೆ ರಘು ಅನ್ನೋ ಡ್ರೈವರ್ ಕಾರನ್ನ ತಗೊಂಡಿದ್ದ. ಪಂಕಜ್ ಸಿಂಗ್ ಕಿಡ್ನಾಪ್ ಆದ ದಿನ ಕಾರು ರಘು ಹತ್ರನೇ ಇತ್ತು. ಪೊಲೀಸ್ನವರು ರಘುನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಒಂದಿನ ರಘು ಪೊಲೀಸರಿಗೆ ಸಿಕ್ಬೀಳ್ತಾನೆ. ಅವನ ಜೊತೆಗಿದ್ದ ದೀಪು, ಶೀನು, ಆನಂದ ಎಲ್ಲರನ್ನೂ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಕ್ಟೋಬರ್ 28, 2007 ಕತ್ರಗುಪ್ಪೆ, ಬೆಂಗಳೂರು. ಹಲೋ ಮಿಸ್ಟರ್ ಪಂಕಜ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಕೇಸ್ ವಿಚಾರವಾಗಿ 4 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಆ 4 ಜನರನ್ನು ನೀವೊಂದ್ಸತಿ ನೋಡಿ ಐಡೆಂಟಿಫೈ ಮಾಡಬೇಕು. ಹೇಳಿ, ತಲೆ ಹತ್ರ ನೋಡಿ ಸರ್, ಇವರೇನಾ? ಹೌದು ಇನ್ಸ್ಪೆಕ್ಟರ್, ಇವರೇ ಇನ್ಸ್ಪೆಕ್ಟರ್. ಇವರೆಲ್ಲರಿಗೂ ಶಿಕ್ಷೆ ಆಗೋಗಿ ಮಾಡಿ. ಇಲ್ಲದೆ ಹೋದರೆ ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಡೋಂಟ್ ವರಿ ಮಿಸ್ಟರ್ ಪಂಕಜ್, ಯಾವುದೇ ಕಾರಣಕ್ಕೂ ಇವ್ರನ್ನ ಶಿಕ್ಷೆಯಿಂದ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಯು ಟೇಕ್ ಕೇರ್. ನಡೀರೋ
ಕರ್ಕೊಂಡು ನಡೀರಿ. ಹಲೋ ಹಲೋ ಮ್ಯಾಮ್, ನಾನು ರೇಖಾ. ಸ್ವಲ್ಪ ಬಾಸಿಗೆ ಫೋನ್ ಕೊಡ್ತೀರಾ? 1 ಸೆಕೆಂಡ್. ಕೊಟ್ಟೆ ಫೋನ್. ಯಾರು? ರೇಖಾ. ಆಮೇಲೆ ಮಾಡೋಕ್ಕೆ ಹೇಳು. ಪರವಾಗಿಲ್ಲ, ಮಾತಾಡಿ. ಏನು ಅರ್ಜೆಂಟ್ ಇದೆಯೋ ಏನೋ. ನಾನೇನು ಅಂದ್ಕೊಳ್ಳಲ್ಲ, ತಗೊಳ್ಳಿ ಮಾತಾಡಿ. ಹಲೋ. ದುರಾಸೆ, ಸೋಮಾರಿತನ ಎಂಥ ಕೆಲಸ ಮಾಡಿಸುತ್ತೆ ನೋಡಿ. 4 ಜನ ಯುವಕರು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದ್ರೆ ದೇಶಕ್ಕೆ ಆಸ್ತಿ ಆಗೋಂಥವ್ರು. ಆದರೆ ಎಲ್ಲೋ ದಾರಿ ತಪ್ತಾರೆ, ಯಾವುದೋ ತಪ್ಪು ಹೆಜ್ಜೆ ಇಡ್ತಾರೆ. ಅದರಿಂದ ಅವ್ರ ಜೀವನ ಮಾತ್ರ ಹಾಳಾಗೋದಿಲ್ಲ, ಅನ್ಯಾಯವಾಗಿ ಅಮಾಯಕರ ಬದುಕು ಹಾಳಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಪಂಕಜ್ ಸಿಂಗ್ ಜೀವಂತವಾಗಿ ಉಳಿತಾ ಇರಲಿಲ್ಲ. ಹಣಕ್ಕಾಗಿ ಕೊಲೆ, ದರೋಡೆ ಮಾಡುವಂಥ ಯಾವುದೇ ತಪ್ಪನ್ನ ಮಾಡಿದ್ರು ಕಾನೂನು ಕ್ಷಮಿಸೋದಿಲ್ಲ. ಹಾಗೆ ರಘು, ದೀಪು, ಶೀನು, ಆನಂದ್ ಈ 4 ಜನರಿಗೆ IPC ಸೆಕ್ಷನ್ 364 ಕೊಲೆ ಮಾಡೋ ಉದ್ದೇಶದಿಂದ ಅಪಹರಣ ಮಾಡಿದ್ದಕ್ಕೆ, ಸೆಕ್ಷನ್ 395 ದರೋಡೆ, ಸೆಕ್ಷನ್ 201 ಸಾಕ್ಷಿನಾಶ ಈ ಅಪರಾಧಗಳ ಹಿನ್ನೆಲೆಯಲ್ಲಿ 7 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ತಲಾ 2,000 ರೂಪಾಯಿ ದಂಡ, ತಪ್ಪಿದಲ್ಲಿ 3 ತಿಂಗಳ ಸಾದಾ ಶಿಕ್ಷೆ ಅನುಭವಿಸಬೇಕು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.